ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಆಶೀರ್ವದಿಸಲ್ಪಟ್ಟಂತ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಈ ಒಂದು ವರ್ಷದ ಕೊನೆಯ ಹಂತಕ್ಕೆ ನಾವು ತಲುಪಿದ್ದೇವೆ. ಇಲ್ಲಿಯ ತನಕ ನಾವು ತಲುಪುವುದಕ್ಕೆ ದೇವರ ಕೃಪೆ ನಮಗೆ ಸಹಾಯ ಮಾಡಿದೆ. ದೇವರ ಕೃಪೆಯಿಂದ ನಾವು ಮೇಲಕ್ಕೆ ತಲುಪಡುತ್ತೇವೆ ಅನ್ನುವ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಯಾವಾಗ ಮನುಷ್ಯನ ಶಕ್ತಿ ಸೋತು ಹೋಗ್ತದೋ ನಮಗೆ ದೇವರ ಕೃಪೆ ಅಗತ್ಯವಿದೆ. If we have the impossible task before us, then we need the grace of God. ನಮ್ಮ ಮುಂದೆ ಯಾವಾಗ ಅಸಾಧ್ಯವಾದ ಕಾರ್ಯವಿರುತ್ತದೋ ಆವಾಗ ದೇವರ ಕೃಪೆ ನಮಗೆ ಅಗತ್ಯವಿದೆ. When our hope is all lost, then we need the grace of God. ನಮ್ಮ ಜೀವಿತದಲ್ಲಿ ಎಲ್ಲಾ ನಿರೀಕ್ಷೆ ಕಳೆದುಕೊಂಡಾಗ ನಮಗೆ ದೇವರ ಕೃಪೆ ಅಗತ್ಯವಿದೆ. When your friends, when your people around you, they say nothing good can come out of you, then we need the grace of God. ನಿಮ್ಮ ಸ್ನೇಹಿತರು ನಿಮ್ಮ ಜೊತೆ ಇರೋರು ನಿಮ್ಮಿಂದ ಯಾವ ಒಳ್ಳೆ ಕಾರ್ಯವೂ ಆಗೋದಿಲ್ಲ ಅನ್ನೋದನ್ನ ಹೇಳುವಂತ ಸಂದರ್ಭದಲ್ಲಿ ನಮಗೆ ದೇವರ ಕೃಪೆ ಅಗತ್ಯವಿದೆ. Amen. To enjoy the blessings that you don't qualify for, then we need the grace of God. ನಿಮಗೆ ಅರ್ಹತೆ ಇಲ್ಲದೆ ಬರುವಂತ ಆಶೀರ್ವಾದವನ್ನ ಹೊಂದಿಕೊಂಡು ಅದನ್ನ ಆನಂದಿಸುವುದಕ್ಕೆ ನಿಮಗೆ ದೇವರ ಕೃಪೆ ಅಗತ್ಯವಿದೆ. Amen. To do the greater works for God, for it, then we need the grace of God. ದೇವರಿಗೋಸ್ಕರವಾಗಿ ನಾವು ದೊಡ್ಡ ಕಾರ್ಯಗಳನ್ನ ಮಾಡೋದಕ್ಕೋಸ್ಕರವಾಗಿ ದೇವರ ಕೃಪೆ ನಮಗೆ ಅಗತ್ಯವಿದೆ. To receive anything from God, anything good from God, we need the grace of God. ದೇವರಿಂದ ಏನೇ ಆದರೂ ಏನೇ ಒಳ್ಳೆಯದಾದರೂ ಅದನ್ನ ಪಡೆಯುವುದಕ್ಕೆ ನಮಗೆ ದೇವರ ಕೃಪೆ ಅಗತ್ಯವಿದೆ. To speedify things in your life, ನಿಮ್ಮ ಜೀವಿತದಲ್ಲಿ ವೇಗವಾಗಿ ಅನೇಕ ಕಾರ್ಯಗಳು ನಡೆಯುವುದಕ್ಕೋಸ್ಕರ then we need the grace of God. ಆವಾಗ ದೇವರ ಕೃಪೆ ನಮಗೆ ಅಗತ್ಯವಿದೆ. Amen. So Hallelujah. today we are going to learn ಇವತ್ತಿನ ದಿವಸ ನಾವು ಒಂದು ವಿಚಾರವನ್ನ what ಕಲಿಯುತ್ತೇವೆ. should we do to have the grace of God. ಈ ದೇವರ ಕೃಪೆಯನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ನಾವೇನು ಮಾಡಬೇಕಾಗಿದೆ? See, we all understood that what the grace of God can do in our life. ನಮ್ಮ ಜೀವಿತದಲ್ಲಿ ದೇವರ ಕೃಪೆ ಏನು ಮಾಡಲು ಶಕ್ತವಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡಿದ್ದೇವೆ. Today we need to learn what should we do to receive that grace of God. ಆ ದೇವರ ಕೃಪೆಯನ್ನು ನಾವು ಹೊಂದಿಕೊಳ್ಳುವುದಕ್ಕೋಸ್ಕರವೇ ನಾವೇನು ಮಾಡಬೇಕಾಗಿದೆ ಅನ್ನೋದನ್ನು ತಿಳಿದುಕೊಳ್ಳಬೇಕಾಗಿದೆ. Number one, ಮೊದಲನೇದಾಗಿ we should pray for the grace of God. ನಾವು ದೇವರ ಕೃಪೆಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. Such a certain level of grace is a free gift from God. ಸಭೆಯೇ ಒಂದು ಮಟ್ಟದ ಕೃಪೆ ಅದು ಎಲ್ಲರಿಗೂ ಕೂಡ ಉಚಿತವಾಗಿ ಸಿಗುವಂತದ್ದಾಗಿದೆ. Gospel is a free gift. ಸುವಾರ್ತೆ ಎನ್ನುವುದು ಅದು ಎಲ್ಲರಿಗೂ ಕೂಡ ಒಂದು ವರದಾನವಾಗಿ ಸಿಗುವಂತದ್ದಾಗಿದೆ. Bible, the word of God is a free gift. ಸತ್ಯವೇದದಲ್ಲಿರುವಂತಹ ವಾಕ್ಯಗಳು ಸತ್ಯವೇದವು ಅದೊಂದು ಉಚಿತವಾದ ಒಂದು ಉಡುಗೊರೆಯಾಗಿದೆ. It's on certain level of grace, it's free gift from God. ಒಂದು ಮಟ್ಟದ ತನಕ ದೇವರಿಂದ ದೊರೆಯುವಂತ ಕೃಪೆ ಅದು ದೇವರಿಂದ ಉಚಿತವಾಗಿ ನಮಗೆ ದೊರೆಯುವಂತದ್ದಾಗಿದೆ. But to receive more grace, ಆದರೆ ಹೆಚ್ಚಾದ ಕೃಪೆಯನ್ನು ನಾವು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ receive the gifts of the Holy Spirit, ಪರಿಶುದ್ಧಾತ್ಮನ ವರದಾನಗಳನ್ನು ನಾವು ಹೊಂದಿಕೊಳ್ಳುವುದಕ್ಕೋಸ್ಕರ to have that level of grace, ಆ ಮಟ್ಟದ ಕೃಪೆಯನ್ನು ನಾವು ಹೊಂದಿಕೊಳ್ಳುವುದಕ್ಕೋಸ್ಕರ we need to pray for it. ನಾವು ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. Moses makes a prayer to receive the grace of God. ಮೋಶೆ ತಾನು ತನ್ನ ಕೃಪೆಯನ್ನು ದೇವರ ಕೃಪೆಯನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ಆತನು ಪ್ರಾರ್ಥನೆ ಮಾಡಿದನು. Where do you read this? ಇದನ್ನು ಎಲ್ಲಿ ಓದುತ್ತೀರಿ? Exodus chapter 33 verse number 13. ವಿಮೋಚನ ಕಾಂಡ 33ನೇ ಅಧ್ಯಾಯ 13ನೇ ವಚನ. See what he prays for. ಆತನು ಏನು ಯಾವ ವಿಚಾರಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? Moses says, now therefore I pray, if I have found grace in your sight, show me now your way, that I may know you, that I may find grace in your sight, and consider that this nation is your people. ನನಗೆ ನಿನ್ನ ದಯೆ ದೊರಕಿದ್ದಾದರೆ ನಾನು ನಿನ್ನನ್ನು ಬಲ್ಲವನಾಗಿರುವಂತೆ ನಿನ್ನ ಮಾರ್ಗವನ್ನು ನನಗೆ ತೋರಿಸು. ಆಗ ನಿನ್ನ ದಯೆ ನನಗೆ ದೊರೆತೆಂದು ನನಗೆ ತಿಳಿದಿರುವುದು. ಈ ಜನವು ನಿನ್ನ ಪ್ರಜೆಯನ್ನು ಜ್ಞಾಪಕ ಮಾಡಿಕೋ ಎಂದು ಅರಿಕೆ ಮಾಡಿದನು. Moses here is praying for the grace of God. ಮೋಶೆ ಇಲ್ಲಿ ದೇವರ ಕೃಪೆಗೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದಾರೆ. So you have certain level of grace as free gift. ನಿಮಗೆ ಕೆಲವೊಂದು ಮಟ್ಟದ ಒಂದು ಕೃಪೆ ಅದು ನಿಮಗೆ ಉಚಿತವಾಗಿ ಸಿಗುವಂತದ್ದಾಗಿದೆ. You have more grace. ಆದರೆ ಹೆಚ್ಚಾದ ಕೃಪೆಯನ್ನು ಹೊಂದುವುದಕ್ಕೋಸ್ಕರವಾಗಿ You enjoy the full grace. ನೀವು ಪರಿಪೂರ್ಣವಾದ ಕೃಪೆಯನ್ನ ಆನಂದಿಸುವುದಕ್ಕೋಸ್ಕರವಾಗಿ You need to pray for it. ನೀವು ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. Number two, ಮತ್ತೆ ಎರಡನೇದಾಗಿ to
receive grace from God, ದೇವರಿಂದ ನಾವು ಕೃಪೆಯನ್ನು ಹೊಂದುವುದಕ್ಕೋಸ್ಕರ you cannot be proud. ನೀವು ಯಾವುದೇ ಕಾರಣಕ್ಕೂ ಗರ್ವವುಳ್ಳವರಾಗಿರಲು You ಸಾಧ್ಯವಿಲ್ಲ. must be humble. ನೀವು ದೀನ ಸ್ಥಿತಿಗೆ ತಗ್ಗಿಸಿಕೊಳ್ಳುವವರಾಗಿರಬೇಕು. See, when you are humble before God, ದೇವರ ಮುಂದೆ ಯಾವಾಗ ನೀವು ತಗ್ಗಿಸಿಕೊಳ್ಳುತ್ತೀರೋ you will receive much grace. ನೀವು ಹೆಚ್ಚಾದ ಕೃಪೆಯನ್ನು ಹೊಂದಿಕೊಳ್ಳುವವರಾಗಿರುತ್ತೇವೆ. The Bible says it. ಸತ್ಯವೇದ ಈ ರೀತಿಯಲ್ಲಿ In ಹೇಳ್ತಾರೆ. the Bible to James chapter 4 verse number 6. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. See what the Bible says. ಈ ಸತ್ಯವೇದ ಏನನ್ನ ಹೇಳ್ತೀವಿ ನೋಡಿಕೊಳ್ಳ್ರಿ. James chapter 4 verse number 6. ಯಾಕೋಬ 4ನೇ ಅಧ್ಯಾಯ 6ನೇ ವಚನ. But he gives more grace. See, the word begins, it says, but God gives more grace. Therefore, he says, God resists the proud, but gives grace to the humble. ಇಲ್ಲಿ ವಾಕ್ಯ ನೋಡ್ರಿ, ಪ್ರಾರಂಭವಾಗುವಾಗಲೇ ಆತನು ಈ ರೀತಿಯಲ್ಲಿ ಅತಿಶಯವಾದ ಕೃಪೆಯನ್ನು ನಾವು ನೋಡ್ತಾ ಇದ್ದೇವೆ. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ನೀಡುತ್ತಾನೆ. ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. Hallelujah. Hallelujah. See, if you want grace, more grace, ನಿಮಗೆ ಒಂದು ಹತ್ತಿರವಾದ ಒಂದು ಕೃಪೆ ಬೇಕಾಗಿರುವುದಾದ್ರೆ then you must be humble. ನೀವು ತಗ್ಗಿಸಿಕೊಳ್ಳಬೇಕಾಗಿದೆ. Grace is to all of us. ಕೃಪೆ ಅನ್ನೋದು ಎಲ್ಲರಿಗೂ ವಿಶೇಷವಾದ ಕೃಪೆ. It's only for the people who are humble in nature. ಯಾರು ತಮ್ಮನ್ನು ತಾವು ತಗ್ಗಿಸಿಕೊಳ್ಳುತ್ತಾರೋ ಅವರಿಗೆ ಮಾತ್ರವೇ ದೊರೆಯುತ್ತದೆ. If you read about Saul's life and David's life, ನೀವು ಸೌಲನ ಜೀವಿತ ಮತ್ತು ದಾವೀದನ ಜೀವಿತವನ್ನು ನೋಡುವುದಾದರೆ tell me who sinned more, ಯಾರು ಹೆಚ್ಚು ಪಾಪ ಮಾಡಿದ್ರು? Saul or David? ಸೌಲನ ದಾವೀದನ? David. ದಾವೀದನಾಗಿದ್ದಾನೆ. You know, David was a murderer. ದಾವೀದನ ಒಬ್ಬ He was ಕೊಲೆಗಾರನಾಗಿದ್ದಾನೆ. an adulterer. ಆತನೊಬ್ಬ ವ್ಯಭಿಚಾರಿಯಾಗಿದ್ದಾನೆ. Saul did not do any such things. ಸೌಲನು ಆ ರೀತಿಯ ಪಾಪಗಳನ್ನು ಮಾಡಲಿಲ್ಲ. But who received more grace? ಆದ್ರೆ ಹೆಚ್ಚಾದ ಕೃಪೆಯನ್ನು ಯಾರು ಹೊಂದಿದ್ರು? It was David. ದಾವೀದನೇ ಹೊಂದಿದ್ದರಿಂದ ನಾವು ನೋಡ್ತಾ What was ಇದ್ದೇವೆ. the reason? ಅದಕ್ಕೋಸ್ಕರವಾಗಿ ಕಾರಣ ಈ ರೀತಿ ನೋಡ್ತಾ ಇದ್ದೇವೆ. Saul was prideful. ಸೌಲನು ಒಬ್ಬ ಅಹಂಕಾರಿಯಾಗಿದ್ದನು. David was a much sinner. ದಾವೀದನು ಹೆಚ್ಚು ಪಾಪ ಮಾಡಿದನು. Because he was humble. ಆತನು ತನ್ನನ್ನು He ತಗ್ಗಿಸಿಕೊಂಡಿದ್ದರಿಂದ received more grace. ಆತನು ಹೆಚ್ಚಾದ ಕೃಪೆಯನ್ನು ಹೊಂದಿದನು. Hallelujah. Hallelujah. What matters to God? ದೇವರು ಯಾವುದನ್ನ ಪ್ರಾಮುಖ್ಯವನ್ನು ಅಂದುಕೊಂಡಿದ್ದಾನೆ? Much sin or less sin, it doesn't matter to God. ಹೆಚ್ಚಾದ ಪಾಪ ಅಥವಾ ಕಡಿಮೆ ಪಾಪ ಅದು ದೇವರಿಗೆ ಪ್ರಾಮುಖ್ಯ ಅಲ್ಲ. But he who humbles before God, ಯಾರು ದೇವರ ಮುಂದೆ ತಗ್ಗಿಸಿಕೊಳ್ಳುತ್ತಾರೋ he receives more grace. ಆತನು ಹೆಚ್ಚಾದ ಕೃಪೆಯನ್ನು ಹೊಂದುತ್ತಾನೆ. If you need grace from God, ದೇವರಿಂದ ಕೃಪೆಯನ್ನು ನೀವು ಹೊಂದಬೇಕೆಂದರೆ be humble before God. ನಿಮ್ಮನ್ನ ನೀವು ತಗ್ಗಿಸಿಕೊಳ್ಳಿರಿ. Praise the Lord. ಅದರ ಪರಿಶುದ್ಧ What is the third thing we need to receive grace from God? ದೇವರಿಂದ ನಾವು ಹೊಂದುವುದಕ್ಕೆ ಕೃಪೆಯನ್ನು ಹೊಂದುವುದಕ್ಕೆ ಮೂರನೇ ವಿಚಾರ ಯಾವ್ದಾಗಿದೆ? To receive grace from God, ದೇವರಿಂದ ಕೃಪೆಯನ್ನು ಹೊಂದುವುದಕ್ಕೆ be gracious to others. ಬೇರೆಯವರಿಗೆ ನಾವು ಕೃಪೆಯನ್ನು No, what ತೋರಿಸುವವರಾಗಬೇಕು. is that human nature? ನಮ್ಮ ಒಂದು ಮನುಷ್ಯನ ಗುಣ ಏನಾಗಿದೆ? We need grace from everyone, ನಮಗೆ ಎಲ್ಲರಿಂದಲೂ ಕೂಡ ದೇವರ ಕೃಪೆ ಬೇಕು. but we don't want to show grace to ಆದ್ರೆ anybody. ಬೇರೆಯವರಿಗೆ ನಾವು ಕೃಪೆಯನ್ನು ತೋರಿಸುವುದಕ್ಕೆ ಬಯಸುವುದಿಲ್ಲ. If you want more grace, ನಿಮಗೆ ಹೆಚ್ಚಾದ ಕೃಪೆ ನಿಮಗೆ ಬೇಕು you want ಎಂಬುದಾಗಿ to obtain favor and mercy of God, ನೀವು ದೇವರ ಕೃಪೆ ದಯೆಯನ್ನು ಹೊಂದಬೇಕೆಂದು you must ಬಯಸುತ್ತಾರೆ. show grace to others. ನೀವು ಬೇರೆಯವರಿಗೆ ಕೃಪೆಯನ್ನು ತೋರಿಸುವವರಾಗಿರಬೇಕು. Matthew chapter 5 verse number 7. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 7ನೇ ವಚನ. Matthew chapter 5 verse number 7. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 7ನೇ ವಚನ. Whatever you want God to do to you, also do to your neighbor. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. If you want to receive grace from God, ದೇವರಿಂದ ನೀವು ಕರುಣೆಯನ್ನ ಕೃಪೆಯನ್ನು ಹೊಂದಬೇಕೆಂದು ಬಯಸುತ್ತಾರೆ. then the Bible says show grace to others. ಸತ್ಯವೇದ ಹೇಳ್ತದೆ, ಇನ್ನೊಬ್ಬರಿಗೂ ಕೂಡ ನೀವು ಕರುಣೆಯನ್ನ ದಯೆಯನ್ನ ಕೃಪೆಯನ್ನು ತೋರಿಸಿರಿ. How much you give, that much that comes back to you. ನೀವು ಎಷ್ಟು ಕೊಡುತ್ತೀರೋ ಅಷ್ಟೇ ನಿಮಗೆ ತಿರುಗಿ ಬರುತ್ತದೆ. This is the kingdom rule. ಇದು ದೇವರ ರಾಜ್ಯದ ನಿಯಮವಾಗಿದೆ. You can enjoy the kingdom benefit on this earth. ಈ ಲೋಕದಲ್ಲಿ ನೀವು ದೇವರ ರಾಜ್ಯದ ಉಪಯೋಗವನ್ನು ನೀವು ಪಡೆದುಕೊಳ್ಳಬಹುದು. Hallelujah. Hallelujah. So fourth thing, ನಾಲ್ಕನೇ ವಿಚಾರ, you must be conscious of God's grace and you have to study about it more. ದೇವರ ಕೃಪೆ ವಿಚಾರವಾಗಿ ಬಹಳ ದೃಷ್ಟಿ ಇಟ್ಟವರು ಅದರ ವಿಚಾರವನ್ನು ಕಲಿಯುವವರು ಆಗಿರಬೇಕು. Church, if you are not conscious about God's grace, ದೇವರ ಕೃಪೆ ವಿಚಾರವಾಗಿ ನೀವು ದೃಷ್ಟಿ ಇಡದೆ ಇರುವುದಾದರೆ every time you will be in depression. ನೀವು ಯಾವಾಗಲೂ ಕೂಡ ಖಿನ್ನತೆಗೊಳಗಾಗುತ್ತೀರಿ. Oh, nothing will happen in my life. ನನ್ನ ಜೀವಿತದಲ್ಲಿ ಏನೂ ನಡೀತಾ ಇಲ್ಲ. I don't receive the love of God. ನಾನು ದೇವರ ಪ್ರೀತಿಯನ್ನು ಕಂಡುಕೊಳ್ಳುತ್ತಾ ಇಲ್ಲ, ಪಡೆದುಕೊಳ್ಳುತ್ತಾ ಇಲ್ಲ. These are the negative thoughts that you get in your
ನಿಮ್ಮ mind. ಮನಸ್ಸಿನಲ್ಲಿ ಆವಾಗ ಈ ರೀತಿಯ ನಕಾರಾತ್ಮಕ ಆಲೋಚನೆಗಳು If you ಬರುತ್ತವೆ. are not conscious of God's grace, ದೇವರ ಕೃಪೆಯ ವಿಚಾರವಾಗಿ ನೀವು ದೃಷ್ಟಿ ಇಟ್ಟಿಲ್ಲ ಎನ್ನುವುದಾದರೆ you cannot take risk in doing greater things for God. ನೀವು ಶ್ರೇಷ್ಠವಾದ ಕಾರ್ಯವನ್ನು ದೇವರಿಗೋಸ್ಕರ ಮಾಡುವುದಕ್ಕೆ ನೀವು ಆ ಕಾರ್ಯಕ್ಕೆ ಮುಂದುವರಿಯಲು ಸಾಧ್ಯವಿಲ್ಲ. You will not have that faith to move forward. ಮುಂದೆ ಹೋಗುವುದಕ್ಕೆ ನಿಮಗೆ ನಂಬಿಕೆ ಇರೋದಿಲ್ಲ. When you become conscious of God's grace, ನೀವು ಯಾವಾಗ ದೇವರ ಕೃಪೆಯ ಮೇಲೆ ದೃಷ್ಟಿಯಲ್ಲಿ when you ಇರ್ತೀರೋ, learn more about the grace of God, ದೇವರ ಕೃಪೆಯ ವಿಚಾರವಾಗಿ ನೀವು ಯಾವಾಗ ಹೆಚ್ಚಾಗಿ ಕಲಿಯುತ್ತೀರೋ, you can take risk and move in faith and do greater works and greater things to God. ನೀವು ಅನೇಕ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗಿ ಶ್ರೇಷ್ಠ ಕಾರ್ಯಗಳನ್ನು ಮಾಡುವವರಾಗಿರುತ್ತೀರಿ. To 2 Timothy chapter 2 verse number 15. 2 ತಿಮೋಥಿ 2ನೇ ಅಧ್ಯಾಯ 15ನೇ ವಚನ. What it is, be diligent to present yourself approved to God, a worker who does not need to be ashamed, rightly dividing the word of truth. ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು, ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು. See, we need to learn the word of truth. ನಾವು ಸತ್ಯದ ವಾಕ್ಯಗಳನ್ನ ನಾವು ಕಲಿತುಕೊಳ್ಳಬೇಕಾಗಿದೆ. More you understand the word of God, ನೀವು ಹೆಚ್ಚಾಗಿ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದರಿಂದ more you become conscious of the grace of God. ದೇವರ ಕೃಪೆಯ ಮೇಲೆ ನಾವು ಹೆಚ್ಚಾಗಿ ನಾವು ದೃಷ್ಟಿ ಇಡೋದ್ರಿಂದ You receive more grace from God and you will know how to handle the grace of God. ದೇವರ ಕೃಪೆಯನ್ನು ಹೆಚ್ಚಾಗಿ ಹೊಂದುವವರಾಗಿರಿ ಮತ್ತು ಆ ಕೃಪೆಯನ್ನು ಯಾವ ರೀತಿ ಸಂಭಾಲಿಸುವುದೆಂದು ನಿಮಗೆ ತಿಳಿಯುತ್ತದೆ. Because you might lose the grace of God. ನೀವು ದೇವರ ಕೃಪೆಯನ್ನು ಕಳೆದುಕೊಳ್ಳುವಂತ ಪರಿಸ್ಥಿತಿ If ಎದುರಾಗಬಹುದು. you don't handle your life, ನೀವು ನಿಮ್ಮ ಜೀವಿತವನ್ನ ಸಂಭಾಲಿಸದೆ ಹೋದರೆ, you're not conscious of God's grace in the right way. ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಒಂದು ಆ ದೇವರ ಕೃಪೆಯ ಮೇಲೆ ಇಟ್ಟಿರುವ ದೃಷ್ಟಿಯನ್ನ ನೀವು ಸಂಭಾಲಿಸಲು ಸಾಧ್ಯ Just like ಆಗುವುದಿಲ್ಲ. Saul lost it, you might lose it. ಸೌಲನು ಯಾವ ರೀತಿಯಲ್ಲಿ ದೇವರ ಕೃಪೆಯನ್ನು ಕಳೆದುಕೊಳ್ಳುವುದೋ ಅದೇ ರೀತಿ ನೀವು So ಕಳೆದುಕೊಳ್ಳುವವರಾಗಿರುತ್ತೀರಿ. we need to be conscious of God's grace. ನೀವು ದೇವರ ಕೃಪೆಯ ವಿಚಾರವಾಗಿ ಅದರ ಮೇಲೆ ದೃಷ್ಟಿ So ಉಳ್ಳವರಾಗಬೇಕು. number 5, ಐದನೇ ವಿಚಾರ, receive the grace of ಈ God. ದೇವರ ಕೃಪೆಯನ್ನು You ಹೊಂದಿಕೊಳ್ಳುವುದಕ್ಕೋಸ್ಕರ need to be thankful for God for everything. ದೇವರು ಮಾಡಿದ ಎಲ್ಲ ಉಪಕಾರಗಳಿಗೆ ಕೃತಜ್ಞತೆ Whether it ಸಲ್ಲಿಸುವವರಾಗಿರಬೇಕು. is small or big, ಅದು ಚಿಕ್ಕದ ಕಾರ್ಯ ಆಗಿರಬಹುದು, ದೊಡ್ಡದ ಕಾರ್ಯ you need to ಆಗಿರಬಹುದು. be thankful unto God. ನೀವು ದೇವರಿಗೆ ಸ್ತೋತ್ರ That's what the ಮಾಡುವವರಾಗಿರಬೇಕು. Bible says in 1 Thessalonians chapter 5 verse number 18. ಮೊದಲನೇ ಥೆಸಲೋನಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನ This is what it says. ಏನನ್ನ ಹೇಳ್ತಾ ಇದೆ ಅಲ್ಲಿ? In everything give thanks, for this is the will of God in Christ Jesus for you. ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. In everything, church, you need to give thanks unto God. ನೀವು ಎಲ್ಲ ವಿಚಾರಗಳಲ್ಲಿ ದೇವರಿಗೆ ಸ್ತೋತ್ರ ಮಾಡಿರಿ. So then God becomes happy and He gives you more grace. ದೇವರು ಆವಾಗ ಸಂತೋಷವುಳ್ಳವನಾಗಿ ಆನಂದವುಳ್ಳವನಾಗಿ ಇನ್ನೂ ಹೆಚ್ಚಾದ ಕೃಪೆಯನ್ನು ನಿಮ್ಮ ಮೇಲೆ When you ತೋರಿಸುತ್ತಾರೆ. praise for the little blessings, ನೀವು ಯಾವಾಗ ಚಿಕ್ಕ ಆಶೀರ್ವಾದಕ್ಕೆ ಸ್ತೋತ್ರ ಮಾಡ್ತೀರೋ then you receive more from God. ಆಗ ದೇವರಿಂದ ದೊಡ್ಡ ಆಶೀರ್ವಾದ ನೀವು ಹೊಂದುವವರಾಗಿರುತ್ತೀರಿ. The sixth one, ಆರನೇ ವಿಚಾರ, to receive the grace of God, ಈ ದೇವರ ಕೃಪೆಯನ್ನು ಹೊಂದಿದಕ್ಕೋಸ್ಕರ so you need to seek an impartation from men and women of God. ದೇವರ ಒಂದು ಸೇವಕರು ಅಥವಾ ದೇವ ಮನುಷ್ಯರ ಮುಖಾಂತರವಾಗಿ ಒಂದು ಕೃಪೆಯ ಹಸ್ತಾಂತರ ನಿಮ್ಮ ಮೇಲೆ ಆಗಬೇಕು. See, grace can be imparted to us through anointed vessels. ಅಭಿಷಕ್ತವಾದ ಪಾತ್ರೆಗಳಿಂದ ನಿಮಗೆ ಕೃಪೆಯು ಹಸ್ತಾಂತರಗೊಳ್ಳುವಂತ ವಿಚಾರ ನಡೆಯಬೇಕು. If you read in Numbers chapter 11 verse number 17, ನೀವು ಅರಣ್ಯಕಾಂಡ 11ನೇ ಅಧ್ಯಾಯ 17ನೇ ವಚನವನ್ನು ನೋಡುವುದಾದರೆ the Bible is talking about the grace, the spirit that Moses had that was given even to the elders. ಯಾವ ಕೃಪೆ, ಯಾವ ಒಂದು ಆತ್ಮವು ಮೋಶೆಯ ಮೇಲೆ ಇತ್ತು, ಆ ಒಂದು ಆತ್ಮವು ಕೃಪೆಯು ಅಲ್ಲಿರುವಂತಹ ಹಿರಿಯರ ಮೇಲೆ ಕೊಡಲ್ಪಟ್ಟಿದೆ ಎಂದು ನಾವು See, ನೋಡ್ತೇವೆ. there is an impartation from Moses to the elders. ಮೋಶೆಯಿಂದ ಮೋಶೆಯಲ್ಲಿದ್ದಂತ ಆತ್ಮವು ಅಥವಾ ಮೋಶೆಯಲ್ಲಿ ಮೇಲೆ ಇದ್ದಂತ ಕೃಪೆಯು ಅಲ್ಲಿ ಹಿರಿಯರ ಮೇಲೆ ಅಲ್ಲಿ ಹಸ್ತಾಂತರಿಸಲ್ಪಟ್ಟಿದೆ ಎಂದು ನಾವು ನೋಡ್ತಾ Read ಇದ್ದೇವೆ. the words. ಈ ವಾಕ್ಯವನ್ನು ಓದಿಕೊಳ್ಳೋಣ. Then God says, then I will come down and talk with you there. Then I will take up the spirit that is upon you and will put the same upon them, and they shall bear the burden of the people with you, that you may not bear it alone. ನಾನು ಅಲ್ಲಿಗೆ ಇಳಿದು ಬಂದು ನಿನ್ನ ಸಂಗಡ ಮಾತಾಡುವೆನು, ಅದಲ್ಲದೆ ನಾನು ನಿನಗೆ ಅನುಗ್ರಹಿಸಿರುವ ಆತ್ಮೀಯ ವರಗಳಲ್ಲಿ
ಅದರಲ್ಲಿ ಕೆಲವನ್ನು ಅವರಿಗೆ ಪಾಲು ಕೊಡುವೆನು. ಆಗ ನೀನೊಬ್ಬನೇ ಈ ಜನರ ಭಾರವನ್ನು ವಹಿಸಬೇಕಾಗಿರುವುದಿಲ್ಲ, ನಿನ್ನ ಜೊತೆಯಲ್ಲಿ ಇವರು ವಹಿಸುವರು. Hallelujah. So God took some of the spirit that was upon Moses and he gave to the elders. ದೇವರು ಸ್ವಲ್ಪ ಭಾಗವಾದ ಆತ್ಮೀಯ ವರಗಳನ್ನ ಮೋಶೆಯಿಂದ ತೆಗೆದು ಅಲ್ಲಿ ಹಿರಿಯರಿಗೆ ಹಸ್ತಾಂತರಿಸುವುದನ್ನ ನಾವು ಗಮನಿಸುತ್ತೇವೆ. You can receive grace even by the pastors when they pray for you. ಯಾವಾಗ ಸೇವಕರು ನಿಮಗೆ ಪ್ರಾರ್ಥನೆ ಮಾಡುತ್ತೇರೋ ಆ ಕೃಪೆ, ದೇವರ ಕೃಪೆಯನ್ನು ಆ ಸಮಯದಲ್ಲೂ ಕೂಡ ಅವರು ನಿಮ್ಮ ತಲೆಯ ಮೇಲೆ ಹಸ್ತ ಇಡುವಾಗ ನಿಮಗೆ ಹಸ್ತಾಂತರಿಸಲ್ಪಡುತ್ತದೆ. Hallelujah. So therefore today we learn 6 things. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ 6 ವಿಚಾರಗಳನ್ನು ಕಲಿತಿದ್ದೇವೆ. What to do to receive the grace of God. ದೇವರ ಕೃಪೆಯನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ನಾವೇನು ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡೆವು. Number 1, ಮೊದಲನೇದಾಗಿ pray for the grace of God. ನಾವು ದೇವರ ಕೃಪೆಗೋಸ್ಕರ ಪ್ರಾರ್ಥನೆ ಮಾಡಬೇಕು. Number 2, we should be humble to receive more grace from God. ಎರಡನೇದಾಗಿ ಹೆಚ್ಚಾದ ಕೃಪೆಯನ್ನು ನಾವು ಹೊಂದಿಕೊಳ್ಳುವುದಕ್ಕೋಸ್ಕರ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. Number 3, we should show grace to receive grace. ನಾವು ಕೃಪೆಯನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ಇನ್ನೊಬ್ಬರಿಗೆ ಕೃಪೆಯನ್ನು ತೋರಿಸಬೇಕು. Next, we should be conscious of God's grace. ದೇವರ ಕೃಪೆ ವಿಚಾರವಾಗಿ ನಾವು ಅದರ ಮೇಲೆ ದೃಷ್ಟಿ Then ಉಳ್ಳವರಾಗಿರಬೇಕು. we must be thankful for all the blessings of God. ನಮಗೆ ದೇವರು ಕೊಟ್ಟಿರುವ ಎಲ್ಲ ಆಶೀರ್ವಾದಗಳಿಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. Last one, ಕೊನೆಯದಾಗಿ we should ask the apostle to lay his hands upon us and have the impartation of the grace of God. ನಾವು ದೇವ ಸೇವಕರ ಬಳಿ ಕೇಳಿ ಅವರ ಹಸ್ತವನ್ನ ಇಟ್ಟು ನಮಗೆ ಕೃಪೆಯ ವಿಚಾರಗಳಿಗೆ ಪ್ರಾರ್ಥನೆ ಮಾಡ್ರಿ ಅನ್ನೋದನ್ನ ನಾವು ಕೇಳಿಕೊಳ್ಳಬೇಕು. Hallelujah. Hallelujah. So these are the things that we need to do to receive the grace from God. ದೇವರ ಕೃಪೆಯನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ಈ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ನಾವು So God ಮಾಡಬೇಕಾಗಿದೆ. bless everyone according to this word of God. ದೇವರ ಈ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. Let this week be filled with the grace of God. ಈ ವಾರವೆಲ್ಲವೂ ದೇವರ ಕೃಪೆಯಿಂದ ನಿಮ್ಮ ಜೀವಿತದಲ್ಲಿ ತುಂಬಿಕೊಳ್ಳಲಿ. Hallelujah. Praise the Lord. So God bless you according to James chapter 4 verse number 6. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. And 1 Thessalonians chapter 5 verse number 18. ಮೊದಲನೇ ಥೆಸಲೋನಿಕರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಈ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಕರ್ತನು ದೊಡ್ಡ ಕಾರ್ಯವನ್ನ ನಮ್ಮ ಜೀವಿತದಲ್ಲಿ ಮಾಡುವುದಕ್ಕೋಸ್ಕರವಾಗಿ ಆತನ ಕೃಪೆಯನ್ನು ನಾವು ಆಶ್ರಯಿಸಿಕೊಂಡವರಾಗಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಸ್ವಾಮಿ, ನಿನ್ನ ಕೃಪೆಯನ್ನು ನಾವು ಸಂಪೂರ್ಣವಾಗಿ ಆಶ್ರಯಿಸಿಕೊಂಡಿದ್ದೇವೆ. ಇದುವರೆಗೆ ಕರ್ತನೆ ನಿನ್ನ ಕೃಪೆ ವಿಚಾರವಾಗಿ ಕರ್ತನೆ ಒಂದು ರೀತಿಯ ಕರ್ತನೆ ರಾಜ ನಿರ್ಲಕ್ಷ್ಯ ಭಾವನೆ ನಮ್ಮಲ್ಲಿ ಇತ್ತು ಸ್ವಾಮಿ. ಆದ್ರೆ ನಿನ್ನ ಕೃಪೆ ಮಹತ್ತರವಾದದ್ದು, ಅತಿಶಯವಾದ ಕೃಪೆಯನ್ನು ನಮಗೆ ಕೊಡುವಾತನಾಗಿದೆ. ಆ ಅತಿಶಯವಾದ ಕೃಪೆಯನ್ನು ನಾವು ಹೊಂದಿಕೊಳ್ಳಬೇಕಾದ್ರೆ ಕರ್ತನೆ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು. ಕರ್ತನೆ ದೀನರಾಗಿ ಜೀವಿಸಬೇಕು. ಆ ಕೃಪೆಯ ಮೇಲೆ ದೃಷ್ಟಿ ಇಟ್ಟವರಾಗಬೇಕು. ಕರ್ತನೆ ಕೃಪೆಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿರಬೇಕು. ಕರ್ತನೆ ಸೇವಕರ ಒಂದು ನನಗೋಸ್ಕರ ಕೃಪೆಗೋಸ್ಕರ ಪ್ರಾರ್ಥನೆ ಮಾಡಿ ಎಂದು ಹೇಳುವವರಾಗಿರಬೇಕೆಂದು ಕರ್ತನೆ ಇವತ್ತಿನ ದಿವಸ ನಮಗೆ ತಿಳಿಸಿಕೊಟ್ಟಿಯಲ್ಲ. ಕರ್ತನೆ ಈ ಎಲ್ಲಾ ಕರ್ತನೆ ಈ ಪರಲೋಕದ ಕೀಲಿಕೈಗಳನ್ನು ನಾವು ಉಪಯೋಗಿಸಿಕೊಳ್ಳುವಾಗ ನಮಗೆ ಸಹಾಯವನ್ನು ಚಾಚು. ಇವತ್ತಿನ ದಿವಸದಿಂದ ಕರ್ತನೆ ನಿನ್ನ ಕೃಪೆ ನಮ್ಮ ಜೀವನದಲ್ಲಿ ಕೆಲಸ ಮಾಡುವುದಾಗಲಿ. ಕರ್ತನೆ ನಿನ್ನ ಕೃಪೆಯ ಮುಖಾಂತರವಾಗಿ ಚಲಿಸಲ್ಬಿಡುವ ಹಾಗೆ ನಿನ್ನ ಹೊಸ ಕೃಪೆ ನಮ್ಮಲ್ಲಿ ತುಂಬಿಕೊಳ್ಳಲಿ. ಕರ್ತನೆ ಕರ್ತನೆ ಈ ಒಂದು ವಾಕ್ಯಗಳನ್ನ ನಮ್ಮದಾಗಿಸಿಕೊಳ್ಳದಂತೆ, ಈ ಎಲ್ಲ ವಾಕ್ಯಗಳನ್ನ ಕರ್ತನೆ ನಾವು ದೃಷ್ಟಿ ಇಡದಂತೆ, ನಮ್ಮನ್ನ ಸ್ವಾಮಿ ಬೇರೆ ಕಡೆ ನಮ್ಮ ಮನಸ್ಸುಗಳನ್ನ ಚಿಂತೆಯಲ್ಲಿ ಕರ್ತನೆ ರಾಜ ವೇದನೆಯಲ್ಲಿ ಮುಳುಗಿಸುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನ, ಎಲ್ಲ ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತಾರೆ. ಕರ್ತನೇ ನಮಗೆ ಬಿಡುಗಡೆ ಕೊಡು ಯೇಸುವೆ. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆಯೇ, ಆಮೆನ್.